ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದ ಯುವಕ ವಿನಯ್ ಹಿರೇಮಠ್ ಎಂಬ ಯುವಕ ಅಗ್ನಿವೀರ ರ್ಯಾಲಿಯಲ್ಲಿ ಉತ್ತೀರ್ಣನಾಗಿ 9 ತಿಂಗಳ ಕಾಲ ತರಬೇತಿಯನ್ನು ಮುಗಿಸಿ ಮರಳಿ ತನ್ನ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ. ಕಾರಣ ಕಲ್ಲಹಳ್ಳಿ ಗ್ರಾಮದ ಸಮಸ್ತ ಎಲ್ಲ ಯುವಕರು ಮತ್ತು ಗ್ರಾಮಸ್ಥರು ಸೇರಿ ಅವರನ್ನು ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡರು. ಕಲ್ಲಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮಾಡುವ ಮುಖಾಂತರ ವಿಜಯ ಘೋಷವನ್ನು ಕೂಗುತ್ತಾ ಅವರನ್ನು ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡರು. ಹಾಗೆ ಕಲ್ಲಹಳ್ಳಿ ಗ್ರಾಮದ ಸಮಸ್ತ ಯುವಕರು ಹಾಗೂ ಅಂಬಿ ಆರ್ಮಿ ತಂಡ ಮಧುರಕಂಡಿ ಇವರಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದರು. ಆಯ್ಕೆಯಾಗಿದ್ರು 9 ತಿಂಗಳು ಹೇಗೋ ಕಷ್ಟಪಟ್ಟು ಅಲ್ಲಿ ಇದ್ಕೊಂಡು ಟ್ರೈನಿಂಗ್ ಮುಗಿಸ್ಕೊಂಡು ಸ್ವಗ್ರಾಮಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ನಮ್ಮ ಊರಿನೆಲ್ಲ ಯುವಕರು ಸೇರಿ ಒಂದು ಶೋಭಾಯಾತ್ರೆ ಮುಖಾಂತರ ಅವರಿಗೆ ಒಂದು ಸನ್ಮಾನವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆದರೆ ಇಂಥ ವ್ಯಕ್ತಿನ ನೋಡಿ ನಾವು ಕೂಡ ಸಾಧನೆ ಮಾಡುವ ಕಡೆ ಹೋಗಬೇಕು. ಯಾಕಂದರೆ ನಾವೆಲ್ಲ ಕಟ್ಟಿ ಕೊಟ್ಟು ಎಲೆ ತಿಂದು ಉಗುಳ್ತೀವಿ, ಏನೇನೋ ಮಾಡ್ತೀವಿ, ಈ ಸುಮ್ಮನೆ ಯಾರು ಚಾಡ ಚುಚ್ಚು ಊರೆಲ್ಲ ಹಾಳು ಮಾಡ್ಕೊಂಡು ತಿರುಗಾಡ್ತೀವಿ. ಅದನ್ನು ಬಿಟ್ಟು 1 ವರ್ಷ 2 ವರ್ಷ ನಾವು ಸಾಧನೆ ಕಡೆ ನಾವು ಗಮನ ಕೊಟ್ಟರೆ ನಾವು ಈ ಥರ ಡ್ರೆಸ್ಸಲ್ಲಿ ಇಲ್ಲಿ ಬಂದು ಸನ್ಮಾನ ಮಾಡಿಸ್ಕೋಬೋದು. ಇಲ್ಲಾಂದರೆ ಏನಾಗ್ತೀವಿ ಹೇಳಿ, ನಾವು ಕುಡಿದು ಅಥವಾ ಏನೋ ತಿಂದು ವ್ಯಕ್ತಿತ್ವ ಹಾಳು ಮಾಡ್ಕೋತೀವಿ. ಸಾಧನೆ ಅನ್ನೋದು 2-3 ವರ್ಷ, ಡಿಗ್ರಿ ಮುಗಿದ ತಕ್ಷಣ, PUC ಮುಗಿದ ತಕ್ಷಣ. ಹಾಗಾಗಿ ನಾವೆಲ್ಲ ಯುವಕರು ಸಾಧನೆ ಕಡೆ ಒಂದು ಗಮನ ಕೊಟ್ಟರೆ ನಾವು ಈ ಥರ ಸನ್ಮಾನಕ್ಕೆ ಆಯ್ಕೆ ಆಗ್ತೀವಿ, ಇಲ್ಲಾಂದರೆ ಬೇಸ್ಕೊಳ್ಳೋಕ್ಕೆ ಆಯ್ಕೆ ಆಗ್ತೀವಿ. ಹಾಗಾಗಿ ಎಲ್ಲರೂ ಯುವಕರಲ್ಲಿ ಕೇಳ್ಕೋದೇನೆಂದರೆ ಇವನ್ಗತ್ತೆ ಎಲ್ಲರೂ ನಾವು ಏನಾದರೂ ಒಂದು ಸಾಧನೆ ಮಾಡೋಣ, ಆರ್ಮಿಗೆ ಸೇರೋಣ, ಪೊಲೀಸ್ ಆಗೋಣ, ಬೇರೆ ಬೇರೆ ಯಾವುದೇ ರೀತಿ ವೃತ್ತಿ ವರ್ಗಕ್ಕೆ ನಾವು ಆಯ್ಕೆ ಮಾಡ್ಕೊಂಡಾಗ ನಮ್ಮ ಜೀವನವನ್ನು ಸುಖಕರಪಡಿಸ್ಕೋಬೋದು. ನಮ್ಮ ಜೊತೆಗಿರುವಂಥ ಒಬ್ಬ, ಯಾಕಂದರೆ ಅವನ್ನ ಯಾವಾಗ ಸೆಲೆಕ್ಟ್ ಆಗಿದಾನೋ ಅವಾಗ ನಡೆದ ಅವ್ನು ನಮ್ಗೆ ಕಡೆ ಏನು ಬೇಕು ಅವಾಗೆಲ್ಲ ನಾವು ಹೆಲ್ಪ್ ಮಾಡಿದ್ವಿ ಸಂಘಟನೆಯಿಂದ. ಅವು ಈ ಥರ ಬೇಕ್ರಿ ಅಂತಂದಾಗ ನಾವು ಆ ಥರದ್ದು ಹೆಲ್ಪ್ಗಳು ಮಾಡಿದ್ವಿ. ಇವರೆಲ್ಲ ಒಂದು ಯಂಕಪ್ಪನ್ನ ಮತ್ತು ಮಲ್ಲಪ್ಪನ್ನ ಪಂಡಿಗೆನವರು ಇವರೆಲ್ಲರ ಜೊತೆಗೆ ಸಹಕಾರ ತಗೊಂಡು ಒಂದು ಅಗ್ನಿವೀರಕ್ಕೆ ಆಯ್ಕೆ ಆಗಿದಾರಲ್ಲ. ನಮ್ಮಲ್ಲಿ ಒಟ್ಟು ಟೋಟಲ್ 5 ಜನ ಯೋಧರು, ಇಬ್ಬರು ರಿಟೈರ್ಡ್ ಆಗಿ ಬಂದರು. ಒಂದು ಭವ್ಯ ಕಾರ್ಯಕ್ರಮ ಮಾಡಿದ್ವಿ ಎಲ್ಲರೂ ಸೇರಿ. ಇನ್ನೊಬ್ರು ಬರೋರು ಇದ್ದಾರೆ, ಬರೀ ಬಸವರಾಜ್ ಬಂಡಿಗೆನವರು, ಇನ್ನೊಂದು 2 ವರ್ಷಕ್ಕೆ ಅವರು ಬರೋರು ಇದ್ದಾರೆ. ಇನ್ನೇನು ನಮ್ಮಲ್ಲಿ ಆರ್ಮಿ ಯಾರು ಇಲ್ಲಪ್ಪ ಅನ್ನೋ ಅಷ್ಟರಲ್ಲಿ ಭಜಂತ್ರಿ ಒಬ್ಬ ಹುಡುಗ, ಅವನು ಕೂಡ ಒಂದು ಆರ್ಮಿಗೆ ಸೇರಿದ. ಅದಾದಮೇಲೆ ಕುರುಬ್ರು ಗದ್ದಿಗೌಡರ ಮಗ, ಅವನು ಕೂಡ ಒಬ್ಬ ಆರ್ಮಿಗೆ ಆಯ್ಕೆ ಆದರು. 2 ಜನ ಮತ್ತೆ ಮರಳಿ ನಮ್ಮಲ್ಲಿಂದ ನಮ್ಮ ಇಂಡಿಯನ್ ಆರ್ಮಿಗೆ ಆಯ್ಕೆ ಆದಾಗ 2 ಜನ ಆಯ್ಕೆ ಆದ್ರಲ್ಲ ಅಂತ ನಮ್ಗೆ ಕೊರಗಿತ್ತು. ಮತ್ತೆ ಯಾರೂ ಆಗ್ತಾ ಇಲ್ಲ ನಮ್ಮ ಊರಿಂದ. ನಮ್ಮಲ್ಲೆಲ್ಲ ಚಿಮ್ಮಡ ಭಾಗ ಉಳ್ಳಾಳಲ್ಲೆಲ್ಲ ನೋಡಿದ್ರೆ ಪ್ರತಿ ವರ್ಷ 5-10 ಜನ ಇಂಡಿಯನ್ ಆರ್ಮಿಗೆ ಸೇರ್ತಾರೆ. ನಮ್ಮ ಊರಿಂದ ಪ್ರತಿ ವರ್ಷ ಶಿವರವ್ರು ಯಾರೂ ಇರಲಿಲ್ಲ. ನಮ್ಗದೊಂದು ಕೊರಗು, ಯಾರೋ ನಮ್ಮ ದೇಶ ಕಾಯಕ್ಕೆ ಹೋಗಲಿ ಅಂತೇಳಿ ಅಷ್ಟರಲ್ಲೇ ಅಗ್ನಿವೀರ ಒಳಗಡೆ ಪಾಸ್ ಹೋದು. ಅಗ್ನಿವೀರಲ್ಲೇ 5 ಜನ ಹೋಗಿದ್ರು ಕಲ್ಲಹಳ್ಳಿಯಿಂದ. 5 ಜನಕ್ಕೂ ನಾವು ರೂಮ್ ವ್ಯವಸ್ಥೆ ಮಾಡಿಸಿದ್ದೀವಿ ಮಂಗಳೂರು ಕಡೆ. ಅದರಲ್ಲಿ 5 ಜನ ಒಳಗಡೆ 3 ಜನದ್ದು ಆಯ್ಕೆ ಆಗಿತ್ತು. ಮೆಡಿಕಲ್ ಒಳಗಡೆ 20 ಮಂದಿದು ಹೋಯಿತು, ಫಿಸಿಕಲ್ ಒಳಗಡೆ 1-2 ಹೋಯಿತು. ಕೊನೆಗೆ ಕಲ್ಲಹಳ್ಳಿಯಿಂದ ಆಯ್ಕೆ ಆದಂಥ ವಿನಯ್ ಹಿರೇಮಠ್ ಅವರು ನಮ್ಮ ಊರಿಗೆ ಅಗ್ನಿವೀರ. ಯಾರೂ ಅಗ್ನಿವೀರ ಇಲ್ಲಿವರೆಗೂ ಆಗೇ ಇಲ್ಲ. ಅದು ಯಾವಾಗ ಅಗ್ನಿವೀರ ಅಂತೇಳಿ ಒಂದು ಕೇಂದ್ರ ಸರ್ಕಾರ ಅದನ್ನೇನು ಘೋಷಣೆ ಮಾಡಿದ್ದು, ಆ ಘೋಷಣೆಯಲ್ಲಿ ಪ್ರಥಮ ಬಾರಿಗೆ ಅಗ್ನಿವೀರಕ್ಕೆ ಆಯ್ಕೆಯಾದಂಥ ವಿನಯ್ ಹಿರೇಮಠ್ ಅವರಿಗೆ ನಮ್ಮ ಕಲ್ಲಹಳ್ಳಿ ಗ್ರಾಮದಿಂದ ಮತ್ತೊಮ್ಮೆ ಅವರಿಗೆ ಶುಭ ಕೋರುತ್ತೇವೆ. ಎಲ್ಲರೂ ಇವನ್ನ ಥರನೇ ಸಾಧನೆ ಮಾಡೋಣ. ನಾವೆಲ್ಲರೂ ಒಂದು 2-3 ವರ್ಷ ಸಮಯ ಕೊಟ್ಟು ಓದಿದರೆ, ಚೆನ್ನಾಗಿ ಓದಿದರೆ ನಾವು ಸನ್ಮಾನಕ್ಕೆ ನಮಗೆ ಆಗ್ತೀವಿ. ಎಲ್ಲರಿಗೂ ಗಮನಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಭಾರತ್ ಮಾತಾ ಕೀ ಜೈ. ತಂದೆ ತಾಯಿಗೂ ಕೂಡ ಸನ್ಮಾನ ಇರುತ್ತೆ. ಮರಕಂಡಿಯಿಂದ ತಂದೆ ತಾಯಿಗೆ ಮತ್ತು ವಿನಯ್ಗೆ ಅವರು ಗ್ರಾಮ ಮರಕಂಡಿ ಗ್ರಾಮದಿಂದ ಅವರು ಅಂಗಿ ಆರೋಗ್ಯದಿಂದ ಹೋಗ್ಕೊಂಡಿದ್ದಾರೆ. ಅದಾದಮೇಲೆ ನಮ್ಮೆಲ್ಲ ಹಿಂದೂ ಸಂಘಟನೆಯ ಕಲ್ಲಹಳ್ಳಿ ಎಲ್ಲ ಒಂದು ಆಯ್ಕೆ ಆಗಿದಂಥ ಒಂದು ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡು ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಹಾಗೂ ಅವರ ಕುಟುಂಬಕ್ಕೆ ಎಲ್ಲರಿಗೂ ನಮ್ಮ ಕಲ್ಲಹಳ್ಳಿ ಗ್ರಾಮದಿಂದ ಸ್ವಾಗತವನ್ನು ಬಯಸುತ್ತೇನೆ. ಈಗ ಮರಕಂಡಿ ಗ್ರಾಮದಿಂದ ಆಗಮಿಸಿದಂಥ ಅಂಬಿ ಸಿಮ್ ಆರ್ಮಿ ಅವರು
ಆ ಒಂದು ಕುಟುಂಬಕ್ಕೆ ಸನ್ಮಾನವನ್ನು ಮಾಡಕ್ಕೆ ಬಂದಿದ್ದಾರೆ. ಆ ಒಂದು ಸತ್ಕಾರವನ್ನ ಮಾಡಕ್ಕೆ ಅಂಬಿಗೆ ಆರ್ಮಿ ಟೀಮ್ ಅವರು ಬರಬೇಕೆಂದು ವಿನಂತಿಸಿದ್ದಾರೆ. ಹೌದ್ರಿ ಬಿಟ್ನೆ ಸರ್ 2 ನಿಮಿಷ. ಹಾಂ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್. ಎಲ್ಲರೂ ಒಂದು ಫೋಟೋ ಹೊಡ್ಕೊಂಡ್ಬಿಟ್ಟು ಜೈ ಜವಾನ್ ಈ ಕರ್ಷನ್ರಲ್ಲ ಸಾಕತ್ತಲ್ರಿ ಫೋಟೋ. ಹಾಕ್ರಿ ಬರ್ಲ ಹಾಕಿ ಬರ್ರಿ ಆಗಲಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ಜೈ ಜವಾನ್ ಜೈ ಜವಾನ್. ಹಾಂ ಸರ್ ಹಾಂ ಸ್ಟಾರ್ಟ್. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಈಗ ಅವ್ರ ಅವ್ವ ಅಪ್ಪನ ನಿಲ್ಲಿಸಿ ವಿಡಿಯೋನ ತಗೋತಾನ. ಹೋರಿ ಎಲ್ಲರೂ ಹೋಗ್ಬೇಡ್ರಿ. ಚಾ ಕುಡ್ಕೊಂಡು ಹೋಗ್ರಿ. ಚಾ ಕಿಟ್ಟರು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ.